ವಿಷವಿಟ್ಟು ಅಮಾಯಕರಂತೆ ಓಡಾಡಿದ್ರು ಮೂವರು ಆರೋಪಿಗಳು ಸಿಕ್ಕಿ ಬಿದ್ದಿದ್ದ ಹೇಗೆ? ಯಾರ ನಿರ್ಲಕ್ಷ್ಯಕ್ಕೆ 5 ಹುಲಿಗಳ ಬಲಿ ಗೊತ್ತಾ? 5 ಹುಲಿ ಹತ್ಯೆ ಯಾರು ಹೊಣೆ? ಅತ್ತ ವಾಚರ್ಸ್ ಪ್ರತಿಭಟನೆ, ಇತ್ತ ಹುಲಿಗಳ ಹತ್ಯೆ. 23 ಜೂನ್ ಅವತ್ತು ಅರಣ್ಯ ವೀಕ್ಷಕರೆಲ್ಲ ಪ್ರತಿಭಟನೆ ನಡೆಸ್ತಾ ಇದ್ರು. ಪ್ರತಿಭಟನೆಗೆ ತೆರಳಿದಂತಹ ಸಂದರ್ಭದಲ್ಲೇನೆ ಈ ಒಂದು ಹೀನ ಕೃತ್ಯ ನಡೆದಿದೆ. ಅದೇ ದಿನ ಜೂನ್ 23ನೇ ತಾರೀಕು ಸೋಮವಾರ ಅರಣ್ಯ ವೀಕ್ಷಕರೆಲ್ಲರೂ ಕೂಡ ವಾಚರ್ಸ್ ಪ್ರತಿಭಟನೆಗೆ ಕುಳಿತಂತಹ ಸಂದರ್ಭದಲ್ಲಿ ಈ ಕೃತ್ಯ ನಡೆದಿದೆ. 5 ಹುಲಿಗಳಿಗೆ ವಿಷ ಬಿಟ್ಟು ಕೊಂದಿದ್ದಾರೆ ಪಾಪಿಗಳು. ಅರಣ್ಯ ವೀಕ್ಷಕರಿಗೆ 6 ತಿಂಗಳ ಸಂಬಳನೇ ಕೊಟ್ಟಿರಲಿಲ್ಲ. ಇದು ಕಥೆ. ಜೂನ್ 23ಕ್ಕೆ ಕೆಲಸ ಬಿಟ್ಟು ಕೊಳ್ಳೇಗಾಲಕ್ಕೆ ಹೋಗಿ ಪ್ರತಿಭಟನೆ ಮಾಡ್ತಾ ಇದ್ರು ಎಲ್ಲ ವಾಚರ್ಸ್ ವೀಕ್ಷಕರು. ಇವರು ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ಆ 5 ಹುಲಿಗಳ ಹತ್ಯೆ ನಡೆದು ಹೋಗಿದೆ. ಅರಣ್ಯ ವೀಕ್ಷಕರಿಗೆ 6 ತಿಂಗಳ ಸಂಬಳನೇ ಕೊಟ್ಟಿಲ್ಲ. ಹೇಗೆ ಬದುಕಬೇಕು ಅವರು? ಟೋಟಲ್ಲಿ ವ್ಯವಸ್ಥೆಯ ಫೇಲ್ಯೂರ್. ಇನ್ ಕೇಸ್ ಅವರೆಲ್ಲರೂ ಕೂಡ ಅವತ್ತು ಯಥಾ ಪ್ರಕಾರವಾಗಿ ತಮ್ಮ ಕೆಲಸದಲ್ಲಿ ನಿರತರಾಗಿದ್ದಿದ್ರೆ ಇಂಥದ್ದೊಂದು ದೊಡ್ಡ ಪ್ರಕರಣ ದುರಂತ ನಡೀತಾ ಇರಲಿಲ್ಲ. ತಾಯಿ ಹುಲಿ ಸೇರಿದಂಗೆ 4 ಮರಿ ಹುಲಿಗಳು, ಒಂದು ದನ ಸಾವನ್ನಪ್ಪಿತ್ತು. ಈ ಸಾವಿನ ಹೊಣೆ ಯಾರು ಹೊತ್ಕೊಳ್ತಾರೆ? ಹಾಗಾದ್ರೆ ಅರಣ್ಯ ಸಚಿವರಿಗಾಗಲೇ ಮಾತನಾಡಿದ್ದಾರೆ, ಕಠಿಣ ಕ್ರಮ ತೆಗೆದುಕೊಳ್ತೀವಿ ಅಂತ. ಈಗ ಇವರಿಗೆ ಸಂಬಳ ಕೊಟ್ಟಿಲ್ಲ ಕಳೆದ 6 ತಿಂಗಳಿಂದ. ಇದ್ರ ಬಗ್ಗೆ ಯಾಕೆ ಮಾತನಾಡ್ತಾ ಇಲ್ಲ ಅರಣ್ಯ ಇಲಾಖೆಯ ಸಚಿವರು ಈಶ್ವರ್ ಖಂಡ್ರೆ ಸಾಹೇಬರು? ಸಂಬಳ ನೀಡಿದ್ದಕ್ಕೆ ತಾನೇ ಅವರು ಪ್ರತಿಭಟನೆ ನಡೆಸ್ತಾ ಇದ್ದಿದ್ದು. ನೀವು ಸರಿಯಾಗಿ ಸಂಬಳ ಕೊಟ್ಟಿದ್ದಿದ್ರೆ ಯಥಾ ಪ್ರಕಾರ ಅವರು ತಮ್ಮ ಕೆಲಸದಲ್ಲಿ ತಾವು ನಿರತರಾಗಿರ್ತಿದ್ರು. ಇನ್ ಕೇಸ್ ಈ ವಾಚರ್ಸ್ ಅಲ್ಲಿದ್ದಿದ್ರೆ ಊರಿಂದ ದನವನ್ನ ಮೇಯಿಸೋದಕ್ಕೆ ಕಾಡೊಳಗೆ ಅವ್ರು ಹೇಗೆ ಬರ್ತಾ ಇದ್ರು? ಯಾರು ಹೊಣೆ? ಹೋದ ವರ್ಷದ್ದು ಫೆಬ್ರವರಿ ಮತ್ತೆ ಮಾರ್ಚ್ ಆಗುತ್ತೆ ಸರ್ 2024ರದ್ದು. ಮತ್ತೆ ಈ ವರ್ಷದ್ದು ಮಾರ್ಚ್ ಇಂದ ಇಲ್ಲಿವರೆಗೂ ಆಗಿಲ್ಲ. 4 ತಿಂಗಳು, ಹಳೇದು 2 ತಿಂಗಳು, ಟೋಟಲ್ 6 ತಿಂಗಳು ಸಂಬಳ ಆಗುತ್ತೆ ಸರ್. ಹಂಗೆ PF ಮೆಸೇಜ್ ಬರ್ತಾ ಇಲ್ಲ. ಕ್ಯಾಂಪ್ಗಳಲ್ಲಿ ಕರೆಂಟ್ ಇಲ್ಲ, ಕರೆಕ್ಟಾಗಿ ನೀರಿನ ವ್ಯವಸ್ಥೆ ಇಲ್ಲ, ಯಾವ್ದು ಇಲ್ಲ ಸರ್. ಈ ರೀತಿ ಇದು ಮಾಡಿದ್ರೆ ಊಟದ ವ್ಯವಸ್ಥೆ ಇದೆ, ಊಟದ್ದೇನಿಲ್ಲ, ಊಟದ ವ್ಯವಸ್ಥೆ ಇದೆ. ಅದು ಬಿಟ್ರೆ 2,000 ಸಾವಿರ ಹೊಸದಾಗಿ ಹಾಕಿದಾರಂತೆ, ಅದು ಯಾವ್ದು ಬರ್ತಾ ಇಲ್ಲ. 7ನೇ ತಿಂಗಳಿಂದ, ಹೋದನೇ ವರ್ಷ 7ನೇ ತಿಂಗಳಿಂದ ಇನ್ನು ಇದುವರೆಗೂ ಬಂದಿಲ್ಲ. ಹೋದ ವರ್ಷ ಇದು ಆಕ್ಚುಲ್ ಸಮಸ್ಯೆ. ಹಾಗಾದ್ರೆ ಅರಣ್ಯ ಸಚಿವರೇ, 5 ಹುಲಿಗಳ ಸಾವಿಗೆ ಯಾರು ಹೊಣೆ? ಹುಲಿಗಳ ಹತ್ಯೆಗೆ ಕಾರಣ ಅರಣ್ಯ ಅಧಿಕಾರಿಗಳ ಅಥವಾ ಸರ್ಕಾರದ? ಇಲ್ಲಿ ಸರ್ಕಾರದ ಬೇಜವಾಬ್ದಾರಿ ಇಲ್ವಾ? ಹಾಗಾದ್ರೆ ಆ ಅರಣ್ಯ ವೀಕ್ಷಕರಿಗೆ, ವಾಚರ್ಸ್ಗಳಿಗೆ, ಕೆಲಸ ಮಾಡುವಂತವರಿಗೆ 6 ತಿಂಗಳ ಸಂಬಳ ಕೊಟ್ಟಿಲ್ಲ. ಹಾಗಾದ್ರೆ ಯಾರು ಹೊಣೆ ಈ ದುರಂತಕ್ಕೆ? ಹುಲಿಗಳ ಸಾವಿಗೆ ಅರಣ್ಯ ಇಲಾಖೆಯ ಬೇಜವಾಬ್ದಾರಿಯೇ ಕಾರಣನ? ಈ ಮಾಹಿತಿಗಳನ್ನ ಕೇಳ್ತಾ ಇದ್ರೆ, ಅವರು ವಾಚರ್ಸ್ ಮಾತನಾಡೋದನ್ನ ನೋಡ್ತಾ ಇದ್ರೆ ಹೌದು ಅಂತ ಅನ್ಸುತ್ತೆ ಸಹಜವಾಗಿ. ವಾಚರ್ಸ್ ಸಮಸ್ಯೆ ಕೇಳದೆ ಅರಣ್ಯಾಧಿಕಾರಿಗಳ ನಿರ್ಲಕ್ಷ್ಯ. ವಾಚರ್ಸ್ ಸಮಸ್ಯೆ ಬಗೆಹರಿಸಿದ್ರೆ 5 ಹುಲಿಗಳ ಹತ್ಯೆ ಆಗ್ತಾ ಇರಲಿಲ್ಲ. ಅರಣ್ಯ ವೀಕ್ಷಕರನ್ನ ಕಡೆಗಣಿಸಿದ್ದೇ ಈ 5 ಹುಲಿಗಳ ಹತ್ಯೆಗೆ ಕಾರಣ. 2025 ಮಾರ್ಚ್, ಏಪ್ರಿಲ್, ಮೇ, ಜೂನ್ ಯಾವ ಸಂಬಳ ಬಂದಿಲ್ಲ. ಟೋಟಲಿ 6 ತಿಂಗಳು. PF ಮೆಸೇಜ್ ಕೂಡ ಬರ್ತಾ ಇಲ್ಲ, PF ಕಟ್ ಆಗ್ತಾ ಇದೆ ಅಂತ. 2,000 ರೂಪಾಯಿ ಕೊಡುವಂತ ಗೌರವಧನ 2024ಕ್ಕೆ ಎಂಡ್ ಆಗ್ಬಿಟ್ಟಿದೆ. ವಾಚರ್ಸ್ ವಾಸಿಸುವಂತ ಕ್ಯಾಂಪ್ಗಳಲ್ಲಿ ಕರೆಂಟ್ ಇಲ್ಲ, ನೀರಿಲ್ಲ. ಬೇಡಿಕೆ ಈಡೇರಿಸಿ ಅಂತ ಕೊಳ್ಳೇಗಾಲಕ್ಕೆ 23ನೇ ತಾರೀಕು ಮೊನ್ನೆ ಅವರು ಹೋಗಿದ್ರು, ಅಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ರು. ಅವತ್ತೇ ಈ 5 ಹುಲಿಗಳು ಸಾವನ್ನಪ್ಪಿರೋದು. ಈ ದುಷ್ಕೃತ್ಯ ನಡೆದಿದ್ದು ಕೂಡ ಅವತ್ತೇ. ನೋಡಿ, ಅನೇಕ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಕಾಡಲ್ಲಿ, ಈ ಕ್ಯಾಂಪ್ಗಳಲ್ಲಿ ವಾಸ ಮಾಡ್ತಾ ಇರುವಂತಹ ವಾಚರ್ಸ್, ಅರಣ್ಯ ಇಲಾಖೆಯ ವಾಚರ್ಸ್ ಆಗಿ ಕೆಲಸ ನಿರ್ವಹಿಸ್ತಾ ಇರುವಂತಹ ಆ ವ್ಯಕ್ತಿಗಳ ಸಮಸ್ಯೆ ಇದೆ. ಆರೋಪಿ ಕೋನಪ್ಪ, ಈತನ ಮಗ ಪ್ರಮುಖ ಆರೋಪಿಗಳು ಅನ್ನೋದು ಗೊತ್ತಾಗಿದೆ. ಇವರು ಕಾಡೊಳಗೆ ಬರೋದಕ್ಕೆ ರೀಸನ್ ಯಾರು? ವಾಚರ್ಸ್ಗಳೆಲ್ಲರೂ ಕೂಡ ಯಥಾ ಪ್ರಕಾರವಾಗಿ ತಮ್ಮ ಕೆಲಸದಲ್ಲಿ ತಾವು ಇದ್ದಿದ್ದರೆ ಸಾಮಾನ್ಯ ಜನ ಕಾಡೊಳಗೆ ಬರೋದಕ್ಕೆ ಬಿಡ್ತಾ ಇರಲಿಲ್ಲ.
ಅದು ಕಾನೂನು ಬಾಹಿರ. ದನಗಳನ್ನ ಮೇಯಿಸೋ ಹಾಗಿಲ್ಲ ಕಾಡೊಳಗೆ ಬಂದು. ಹೀಗೆ ತೆಗೆದುಕೊಂಡಂತಹ ದನಗಳನ್ನ ಹುಲಿ ತಿನ್ನತ್ತೆ. ಇಬ್ರು ಸಿಟ್ಟಿಗೆದ್ದು ಅದಕ್ಕೆ ವಿಷಪ್ರಾಶನ ಮಾಡಿಸಿದ್ದಾರೆ. ಹಾಗಾದ್ರೆ ಈ 5 ಹುಲಿಗಳ ಸಾವಿಗೆ ಕಾರಣ ಯಾರು? ಸರ್ಕಾರನ, ಅಧಿಕಾರಿಗಳ ಬೇಜವಾಬ್ದಾರಿನ, ಅಥವಾ ವಾಚರ್ಸ್ದ ತಪ್ಪು ಅಂತ ಹೇಳ್ಬೇಕಾ? ಹೇಗೆ ಸಾಧ್ಯ? 6 ತಿಂಗಳ ಸಂಬಳ ಕೊಟ್ಟಿಲ್ಲ ಪಾಪ, ಅವರು ಜೀವನ ನಡೆಸೋದು ಹೇಗೆ? ಇನ್ ಕೇಸ್ ಇದಕ್ಕೆ ಅವರ ಕಷ್ಟಗಳಿಗೆ, ಸಮಸ್ಯೆಗಳಿಗೆ ಅರಣ್ಯ ಇಲಾಖೆಯ ಮೇಲಧಿಕಾರಿಗಳು ಅಥವಾ ಸಚಿವರು ಯಾರಾದರೂ ಕಿವಿಗೊಟ್ಟಿದ್ದಿದ್ರೆ ಈ ಸಮಸ್ಯೆ ನಡೀತಾನೆ ಇರಲಿಲ್ಲ, ಆಗ್ತಾನೆ ಇರಲಿಲ್ಲ. ಇಂಥದ್ದೊಂದು ದುರಂತ. ಮೊದಲೇ ಅಳಿವಿನ ಅಂಚಿನಲ್ಲಿರುವಂತಹ ಹುಲಿ ಸಂತತಿ, ಎಸ್ಪೆಷಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಹುಲಿಗಳು ಇರೋದು. ಭಾರತದಲ್ಲಿನೇ 2ನೇ ಸ್ಥಾನದಲ್ಲಿದೆ ಕರ್ನಾಟಕ. ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವಂತಹ ರಾಜ್ಯ ಅನ್ನುವಂಥ ಹೆಗ್ಗಳಿಕೆ ಇದೆ, ಹೆಮ್ಮೆ. ಮತ್ತೊಂದು ಕಡೆ ಅಳಿವಿನ ಅಂಚಿನಲ್ಲಿ ಇರುವಂತಹ ಸಂತತಿ ಹುಲಿ. ಅಂಥದ್ರಲ್ಲಿ ಒಂದೇ ದಿನಕ್ಕೆ 5 ಹುಲಿಗಳು ಈ ರೀತಿಯಾಗಿ ದುರ್ಮರಣ ಹೊಂತಾವೆ ಅಂದ್ರೆ ಅದು ಸಹಜವಾಗಿ ಅಲ್ಲ, ಅಸಹಜವಾಗಿ ಸಾವನ್ನಪ್ಪೋದಕ್ಕೆ ಪ್ರತ್ಯಕ್ಷನೋ ಪರೋಕ್ಷನೋ ಇಡೀ ಈ ವ್ಯವಸ್ಥೆ ಕಾರಣ ಆಗಿದೆ. ಯಾರು ಹೊತ್ಕೊಳ್ತೀರಾ ಹಾಗಾದ್ರೆ ಈ ಒಂದು ದುರಂತವನ್ನು? ಈ 5 ಮೂಕ ಪ್ರಾಣಿಗಳ ಸಾವಿನ ಹೊಣೆಯನ್ನ ಇಲಾಖೆ ಹೊತ್ಕೊಳ್ಳುತ್ತಾ, ಸರ್ಕಾರ ಹೊತ್ಕೊಳ್ಳುತ್ತಾ? ಕಳೆದ 6 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ. ಜೂನ್ 23ಕ್ಕೆ ಹುಲಿಗಳ ಸಾವಾಗುತ್ತೆ. 23ನೇ ತಾರೀಕಿಗೆ ಇವರು ಹೋರಾಟಕ್ಕೆ ಹೋಗ್ತಾರೆ. ಅರಣ್ಯ ವಾಚರ್ಸ್ ವೀಕ್ಷಕರು ಹೋರಾಟದ ದೃಶ್ಯವನ್ನು ನೋಡ್ತಾ ಇದ್ದೀವಿ ನಮ್ಮ ಸ್ಕ್ರೀನ್ ಮೇಲೆ. ಜೂನ್ 23ರಂದು ಕೊಳ್ಳೇಗಾಲದಲ್ಲಿ ನಡೀತಾ ಇದ್ದಂತ ಪ್ರತಿಭಟನೆಯ ದೃಶ್ಯ ಇದೆ. ಈ ಕಡೆ ಈ ಪ್ರತಿಭಟನೆ ನಡೀತಾ ಇದ್ರೆ, ಮತ್ತೊಂದು ಕಡೆ ಹುಲಿಗಳ ಸಾವಾಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಂದೀಶ್, ನಿಜಕ್ಕೂ ಕೂಡ ಈ ದುರಂತ ಯಾರು ಹೊತ್ಕೊಳ್ತಾರೆ ಅಂತ ನಾವು ಮೊನ್ನೆಯಿಂದ ಪ್ರಶ್ನೆ ಮಾಡ್ತಾ ಇದ್ದೀವಿ. ಈ ಡೀಟೇಲ್ಸ್ಗಳನ್ನು ನೋಡ್ತಾ ಇದ್ರೆ ಇಲಾಖೆ, ಅರಣ್ಯ ಇಲಾಖೆಯ ಮೇಲಧಿಕಾರಿಗಳು, ಸಚಿವರು ಅವರೆಲ್ಲರೂ ಕೂಡ ಹೊತ್ಕೊಳ್ಬೇಕಾಗತ್ತೆ ಇದನ್ನ. ಖಂಡಿತ ಅರುಣ್, ಈ ಹೊಣೆಯನ್ನ ಅರಣ್ಯ ಇಲಾಖೆನೇ ಹೊರಬೇಕಾಗತ್ತೆ. ಯಾಕಂದ್ರೆ ಈ ಹೊಣೆ ಈ ಮೂಲ ಕಾರಣ ಅಂತ ಈಗ ಒಂದೊಂದೇ ಈಗ ತನಿಖೆ ಶುರುವಾದ್ಮೇಲೆ ಒಂದೊಂದೇ ಕಹಾನಿಗಳು ಬಿಚ್ಚಿಕೊಳ್ತಾ ಇವೆ. ಆ ಒಂದು ಕಾರಣಗಳು ಏನೇನು ಅನ್ನೋದ್ರ ಬಗ್ಗೆ ಈಗ ಬಹಿರಂಗ ಆಗ್ತಾ ಇದೆ. ಮೂಲ ಕಾರಣ ಏನು ಅನ್ನೋದ್ರ ಬಗ್ಗೆ ಈಗ ಬಹಿರಂಗ ಆಗಿದೆ. ಜೂನ್ 23ನೇ ತಾರೀಕು ಏನು ಪ್ರತಿಭಟನೆ ಮಾಡೋದು ವಾಚರ್ಸ್ಗಳು ತಮಗೆ ಸಂಬಳ ಆಗಿಲ್ಲ, 6 ತಿಂಗಳಿಂದ ತಮಗೆ ಸಂಬಳ ಆಗ್ತಾ ಇಲ್ಲ ಅಂತ ಹೇಳಿ ಬೇಸತ್ತು. ಯಾಕಂದ್ರೆ ಅವರು ಪಾಪ ದಿನಗೂಲಿ ನೌಕರರು, ಹೊರಗುತ್ತಿಗೆ ನೌಕರರು, ಅವ್ರಿಗೆ ಕೂಲಿ ಮಾಡಿದ್ರೆ ಉಂಟು ಇಲ್ಲದಿಲ್ಲ ಆ ತರ ಪರಿಸ್ಥಿತಿ ಇಲ್ಲಿರ್ತಂಥವ್ರು ಬೇಸತ್ತು 6 ತಿಂಗಳಿಂದ ಸಂಬಳ ಇಲ್ಲದೆ ಮಕ್ಕಳಿಗೆ ಫೀಸ್ ಕಟ್ಟಕ್ಕಾಗದೆ ಅಥವಾ ಮನೆ ಸಾಮಾಗ್ರಿ ತರಕ್ಕಾಗದೆ, ಮನೆ ಮೇಂಟೈನ್ ಮಾಡೋಕ್ಕಾಗದೆ ಬೇಸತ್ತು. ಯಾಕಂದ್ರೆ ಅವ್ರು ಪ್ರತಿಭಟನೆ ಮಾಡುವಂಗಿಲ್ಲ, ಆದ್ರೂ ಬೇಸತ್ತು ಕೊಳ್ಳೇಗಾಲ ಸುಮಾರು 60-70 ಕಿಲೋಮೀಟರ್ ದೂರ ಇರತಕ್ಕಂಥ ಕೊಳ್ಳೇಗಾಲಕ್ಕೆ ಒಟ್ಟಿಗೆ ಬಂದಿದ್ದಾರೆ ಜೂನ್ 23. ಇದೇ ಸಂದರ್ಭದಲ್ಲಿ ಆತ ಏನು ಈ ಘಟನೆ ನಡೆದಿದೆ, ಒಂದು ಹುಲಿ ಹತ್ಯಾಕಾಂಡ ನಡೆದಿದೆ. ಅಲ್ಲಿ ಹಸುಗಳನ್ನ ಬಿಸ್ಕೊಂಡು ರೈತರು ಮೇಯಿಸ್ತಾ ಇರ್ಬೇಕಾದ್ರೆ ಒಂದು ಹುಲಿ ಅಟ್ಯಾಕ್ ಮಾಡಿದೆ. ಆ ಅಟ್ಯಾಕ್ ಮಾಡಿದ್ಮೇಲೆ ಆ ಕೋಪಕ್ಕೋಸ್ಕರ ಆ ಗ್ರಾಮದ ಕೋನಪ್ಪ ಮತ್ತು ನಾಗರಾಜು ಮತ್ತು ಇನ್ನೊಬ್ಬ ವ್ಯಕ್ತಿ ಮಾಧುರಾಜ್ ಅಂತೇಳಿ 3 ಜನ ಸೇರಿ ತಕ್ಷಣ ಆ ಒಂದು ಏನು ಹುಲಿ ಕೊಂದಿತ್ತು ಆ ಹಸುವಿಗೆ ಒಂದು ವಿಷವನ್ನ ಹಾಕಿದರೆ ಮತ್ತೆ ಆ ಹುಲಿ ಅಂತ ತಿನ್ನೋದಕ್ಕೆ ಬರುತ್ತೆ, ಕೊಂದ್ಬಿಡೋಣ ಅಂತ ಹೇಳಿ ತೀರ್ಮಾನ ಮಾಡಿ ಒಂದು ವಿಷವನ್ನ ಹಾಕಿದ್ರು. ಅದು ಯಥಾ ಪ್ರಕಾರ ಅದು ತಿನ್ನಕ್ ಬಂತು ತನ್ನ ಮರಿಗಳ ಜೊತೆ ಬಂದು ಅಲ್ಲಿ ಮೃತಪಟ್ಟೆ 5 ಹುಲಿಗಳ ಹತ್ಯಾಕಾಂಡ ನಡೆದಿದೆ. ಇದಕ್ಕೆ ಮೂಲ ಕಾರಣ ಯಾರು ಅನ್ನೋದ್ರ ಬಗ್ಗೆ ಇದಕ್ಕೆ ಗೊತ್ತಾಗುತ್ತೆ. ಈಗ ಹಿರಿಯ ಅಧಿಕಾರಿಗಳು ಅವ್ರಿಗೆ ಸಮಸ್ಯೆಗೆ ಸ್ಪಂದಿಸಿದ್ರೆ, ಸಂಬಳ ಕೊಟ್ಟಿದ್ರೆ, ಸರಿಯಾಗಿ ಗಸ್ತು ಮಾಡ್ತಾ ಇದ್ರು. ಈಗ ಯಾರು ಸಹ ನೀವು ಹೇಳದಂಗೆ ಅರಣ್ಯ ಒಳಗಡೆ ದನ ಮೇಸಕ್ಕೆ ಹೋಗ್ತಾ ಇರಲ್ಲ, ಅಥವಾ ಏನಾದ್ರು ವಿಷವಿಕರ ಒಂದು ಸಂಗತಿ ಸಹ ಬಯಲಿಗೆ ಬರ್ತಾ ಇತ್ತು, ಸರಿಯಾಗಿ ಗಸ್ತು ಮಾಡಿಲ್ಲ. ಇಲ್ಲಿ ವಾಚರ್ಸ್ಗಳನ್ನ ಹೊಣೆ ಮಾಡಕ್ ಆಗೋದಿಲ್ಲ, ಹಿರಿಯ ಅಧಿಕಾರಿಗಳೇ ಇಲ್ಲಿ ಹೊಣೆ ಹೊರಬೇಕಾಗತ್ತೆ. ಈಗ ಖಂಡ್ರೆ ಸಾಹೇಬ್ರು ಮೊನ್ನೆ ಸ್ಪಾಟ್ ವಿಸಿಟಿಗೆ ಬಂದಿದ್ರಲ್ಲ, ಈ ದುರಂತ ನಡೆದ ನಂತರದಲ್ಲಿ ಈ ವಿಚಾರ ಅವ್ರ ಕಿವಿಗೆ ಬಿತ್ತಾ ಇಲ್ವಾ? ಅಂದ್ರೆ ಇವ್ರಿಗೆ 6 ತಿಂಗಳ ಸಂಬಳ ಆಗಿಲ್ಲ ಅನ್ನೋದು ಗೊತ್ತಾಯ್ತಾ ಇಲ್ಲ ಪಾಪ ಅವರಿಗೆ? ಗೊತ್ತಾಗಿದೆ. ಯಾಕಂದ್ರೆ ಪ್ರತಿಭಟನೆ ಮಾಡಿದೆ ಜೂನ್ 23ನೇ ತಾರೀಕು ಕೊಳ್ಳೇಗಾಲದಲ್ಲಿ ಬೃಹತ್ ಪ್ರತಿಭಟನೆ ಮಾಡಿದ್ರೆ ಅರಣ್ಯ ಸಚಿವರು ಗಮನಕ್ಕೆ ಹೋಗಿದೆ. ಈ ಅರಣ್ಯ ಅಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ ಕೇಳಿದ್ರೆ ಅವರು ಯಾವುದೇ ಕಾರಣಕ್ಕೂ ಒಂದು ಉತ್ತರ ಕೊಡ್ಲಿಲ್ಲ. ನಾವು ವರದಿ ಬರ್ಲಿ, ತನಿಖಾ ತಂಡ ರಚನೆ ಮಾಡಿದ್ವಿ, ವರದಿ ಬರ್ಲಿ ಅಂತ ಹೇಳಿದೆ ಹೊರತು ತಪ್ಪಿತಸ್ಥರ ವಿರುದ್ಧ ಕ್ರಮ ತಗೊಳ್ತೀವಿ ಅನ್ನೋ ಮಾತು ಅರಣ್ಯ ಸಚಿವರಲ್ಲಿ ಬರಲೇ ಇಲ್ಲ. ಯಾರನ್ನೂ ರಕ್ಷಣೆ ಮಾಡುವಂತಹ ಒಂದು ಪ್ರಯತ್ನ ನಡೀತಾ ಇತ್ತು ಅಂತ ಗೊತ್ತಾಗ್ತದೆ. ಕೆಳ ಹಂತದ ಅಧಿಕಾರಿಗಳನ್ನ ಒಂದು ಜವಾಬ್ದಾರಿ ಕೊಟ್ಟು ಅವ್ರನ್ನ ಹೊಣೆ ಮಾಡಿ ಅವ್ರನ್ನ ಸಸ್ಪೆಂಡ್ ಮಾಡ್ತಾರೆ. ಹಿರಿಯ ಅಧಿಕಾರಿಗಳ ಬಗ್ಗೆ ಇಲ್ಲಿ ಯಾವುದೇ ರೀತಿ ಕ್ರಮ ಆಗಲ್ಲ ಅಂತ ಅನ್ಸುತ್ತೆ ಮೇಲ್ನೋಟಕ್ಕೆ. ಹಾಗಾಗಿ ಇಲ್ಲಿ ಹಿರಿಯ ಅಧಿಕಾರಿಗಳೇ ಹೊಣೆ ಹೊರಬೇಕಾಗುತ್ತೆ. ಮೂಲ ಕಾರಣ ಗೊತ್ತಾಗಿದೆ ಇವಾಗ.
ಯಾಕೆಂದ್ರೆ ವಾಚರ್ಸ್ಗೆ ಸರಿಯಾಗಿ ಸಂಬಳ ಕೊಟ್ಟಿದ್ದಾರೆ, ಅವ್ರು ಗಸ್ತು ಮಾಡ್ತಾ ಇದ್ರು. ಗಸ್ತು ಮಾಡಿದ್ರಿಂದ ಮಾಡೋದ್ರಿಂದ ಅಲ್ಲಿ ಯಾವುದೇ ರೀತಿಯ ಈ ತರ ಅನೈತಿಕ ಚಟುವಟಿಕೆಗಳು ಅಥವಾ ಬೇರೆ ಬೇರೆ ಅಕ್ರಮ ಚಟುವಟಿಕೆಗಳು ನಡೀತಾ ಇರಲಿಲ್ಲ. ಅವ್ರು ಗಸ್ತು ಮಾಡದೇ ಇರೋದೇ ಇದಕ್ಕೆ ಕಾರಣ. ಗಸ್ತು ಮಾಡೋದಿಲ್ಲ ಅಂತ ಅಂದ್ಬಿಟ್ಟು ವಾಚರ್ಸ್ನ ಹೊಣೆ ಮಾಡೋಕ್ಕಾಗಂದ್ರೆ ಸಂಬಳ ಕೊಟ್ಟಿದ್ದಾರೆ, ಕೆಲಸ ಮಾಡ್ತಿದ್ರು. ಸಂಬಳ ಕೊಟ್ಟರೆ ಕೆಲಸ ಮಾಡ್ತೀವಿ, ಇಲ್ಲಾಂದ್ರೆ ಇಲ್ಲ. ಹಾಗಾಗಿ ಅವರು ಕೊಳ್ಳೆಗಾಲಕ್ಕೆ ಬಂದ್ರೆ ಇದೇ ಒಂದು ಸಂದರ್ಭ ನೋಡಿ ಅವ್ರು ವಿಷ ಹಾಕಿದರೆ ಮತ್ತು ಹುಲಿಗಳನ್ನು ಹತ್ಯೆ ಮಾಡಿದ್ದಾರೆ. ಇದಕ್ಕೆ ಮೂಲ ಕಾರಣ ಹಿರಿಯ ಅರಣ್ಯ ಅಧಿಕಾರಿಗಳು ಮತ್ತು ಅರಣ್ಯ ಇಲಾಖೆ. ಹಾಗಾಗಿ ಅವರು ವಿರುದ್ಧ ಕ್ರಮ ತಗೋಬೇಕು. ತನಿಖಾ ತಂಡ ಆ ಬಗ್ಗೆ ಒಂದು ಕ್ರಮ ವಹಿಸಿದ್ರೆ ಇದಕ್ಕೆ ಒಂದು ನ್ಯಾಯ ದೊರಕುತ್ತೆ. ಅರುಣ್. ಓಕೆ ನಂದೀಶ್, ಈಗ ಖಂಡ್ರೆ ಸಾಹೇಬ್ರು ಹೇಳ್ದಂಗೆ ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಹೇಳ್ದಂಗೆ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಆಗ್ಲಿ, ಅದಕ್ಕೆ ಎರಡನೇ ಮಾತಿಲ್ಲ. ತಪ್ಪು ನಡೆಯೋದಕ್ಕೆ ಕಾರಣೀಭೂತರು ಯಾರು, ಅವರ ವಿರುದ್ಧ ಕ್ರಮ ಏನು? ತಪ್ಪಿತಸ್ಥರು ಯಾರು ಅನ್ನೋದನ್ನ ತನಿಖಾ ತಂಡ ಒಂದು ನಿಷ್ಪಕ್ಷಪಾತವಾದ ಒಂದು ವರದಿ ಕೊಡಬೇಕಾಗುತ್ತೆ. ತಪ್ಪಿತಸ್ಥರು ಯಾರು, ಮೂಲ ಕಾರಣ ಯಾರು ಅಂತ ಯಾಕಂದ್ರೆ ವಾಚರ್ಸ್ನ ನಾವು ಇಲ್ಲಿ ತಪ್ಪಿತಸ್ಥರು ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಅವ್ರಿಗೆ ಹಣ ಕೊಟ್ಟಿದ್ರೆ ಕೆಲಸ, ಕೂಲಿ ಕೊಟ್ಟಿದ್ರೆ ಕೆಲಸ ಮಾಡ್ತಿದ್ರು. ಅವರು ಕೂಲಿ ಕೊಡದೆ ಅವ್ರನ್ನ ಕೆಲಸ ಮಾಡಿ ಅಂತಂದ್ರೆ ಯಾರು ಮಾಡಕ್ಕೆ ತಯಾರಿಲ್ಲ. ಅದು ಕಾಡು ಒಳಗಡೆ ದಿನಕ್ಕೆ 10-15 ಕಿಲೋಮೀಟರ್ ಸುತ್ತಬೇಕು, ಗಸ್ತು ಮಾಡಬೇಕು, ಹೊಟ್ಟೆ ಹಸ್ಕೊಂಡು ಮಾಡೋಕ್ಕಾಗತ್ತ ಅವರು? ಅದಕ್ಕೆ ಮೂಲ ಕಾರಣ ಯಾರು? ಅರಣ್ಯ ಇಲಾಖೆ ಅಧಿಕಾರಿಗಳು. ಅವ್ರಿಗೆ ಸಂಬಳ ಕೊಟ್ಟು ಕರೆಕ್ಟಾಗಿ ನಡೆಸ್ಕೊಂಡಿದ್ರೆ, ಅವ್ರಿಗೆ ಸವಲತ್ತು ಕೊಟ್ಟು ನಡೆಸ್ಕೊಂಡಿದ್ರೆ ಕರೆಕ್ಟಾಗಿ ಗಸ್ತು ಮಾಡ್ತಾ ಇದ್ರು. ಆವಾಗ ರೈತರು ಸಹ ಒಳಗಡೆ ಹೋಗ್ತಿರಲಿಲ್ಲ, ಈ ಒಂದು ಘಟನೆ ನಡೀತಿರಲಿಲ್ಲ, ಅವರು ವಿಷ ಆಗ್ತಿರ್ಲಿಲ್ಲ. ಹಂಗಾಗಿ ಈ ನಾವು ಮೂಲ ಕಾರಣ ಇವನ್ನ ವಾಚರ್ಸ್ ಮೂಲ ಕಾರಣ ಮಾಡೋಕ್ಕಾಗೋದೇ ಇಲ್ಲ. ನೇರವಾಗಿ ಅರಣ್ಯ ಇಲಾಖೆ ಹಿರಿಯ ಅಧಿಕಾರಿಗಳೇ ಮುಖ್ಯ ಕಾರಣ. ಯಾಕಂದ್ರೆ ಅರಣ್ಯ ಇಲಾಖೆ ನುಡ್ಸ್ಕೊತಾ ಇದ್ದಾರೆ. ಗುತ್ತಿಗೆದಾರನ ಸಮಸ್ಯೆ ಇದು, ಗುತ್ತಿಗೆದಾರ ಕೊಡ್ಬೇಕಾಗಿತ್ತು, ಅವನಿಗೆ ಅವನು ಕೊಡ್ಬೇಕಿತ್ತು, ಅವ್ನ ಸಮಸ್ಯೆ ಅಂತೇಳಿ. ಗುತ್ತಿಗೆದಾರ ಯಾಕೆ ಕೊಟ್ಟಿಲ್ಲ ಅಂತೇಳಿ ಅವನ್ನ ಫ್ರೀ ಇದು ಮಾಡ್ಬೇಕಾಯ್ತು, ಬ್ಲಾಕ್ ಲಿಸ್ಟಿಗೆ ಸೇರಿಸ್ಬೇಕಾಯ್ತು. ಇವರು ಅದು ಆ ಕೆಲಸ ಮಾಡಿಲ್ಲ. ಗುತ್ತಿಗೆದಾರನ ಮೇಲೆ ಹೊಣೆ ಹಾಕಿ ತಾವು ಹೊಣೆಯಿಂದ ನುಡ್ಸ್ಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದಾರೆ. ಅರುಣ್. ಓಕೆ, ಈಗ ಈ ಹುಲಿ ಕೊಂದಿರುವಂತ ಆರೋಪಿಗಳ ವಿರುದ್ಧ ಏನು FIR ಆಗಿದೆಯಲ್ಲ, ಕೇಸ್ ಆಗಿದೆಯಲ್ಲ, ಈ ಅಧಿಕಾರಿಗಳ ವಿರುದ್ಧ ಕೂಡ ಕೇಸ್ ಮಾಡ್ಬೋದಲ್ವಾ ಅವರ ನಿರ್ಲಕ್ಷ್ಯಕ್ಕೆ? ಖಂಡಿತ. ಈ ಉನ್ನತ ಮಟ್ಟದ ತನಿಖಾ ತಂಡ ಏನು ರಚನೆ ಮಾಡಿದರೆ, ಅವರು ಮನಸ್ಸು ಮಾಡಿದ್ರೆ ಹಿರಿಯ ಅಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ ಈ ಒಂದು ಇದನ್ನ ಅವಲೋಕನ ಮಾಡಿ ಏನು ಘಟನೆಗೆ ಮೂಲ ಕಾರಣ ಯಾರು, ಇದ್ರಲ್ಲಿ ಯಾರು ನಿರ್ಲಕ್ಷ್ಯ ಆಗಿದೆ ಅಂತ ಹೇಳಿ ಅವ್ರ ಮಧ್ಯೆ FIR ಇಲಾಖೆಯ ಪ್ರಕಾರ ಕಾನೂನು ಕ್ರಮ ಆಗುತ್ತೆ. ಯಾಕಂದ್ರೆ ಅವ್ರ ಮೇಲೆ FIR ಆಗೋದಿಲ್ಲ. ಹಾಗಾಗಿ ಇಲಾಖೆಯ ಏನು ಶಿಸ್ತು ಕ್ರಮ ಇರುತ್ತೆ ಆ ಶಿಸ್ತು ಕ್ರಮವನ್ನು ಜರುಗಿಸಬೇಕಾಗುತ್ತೆ. ಈಗ ಆಲ್ರೆಡಿ 3 ಜನ ಬಂದಿದ್ದಾರೆ. ಈ ವಿಷಯಕ್ಕಿರೋರು ಯಾರು ಅನ್ನೋದನ್ನ ಪತ್ತೆ ಹಚ್ಚಿದ್ರೆ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಈಗ ಅವ್ರನ್ನ ಕೊಳ್ಳೆಗಾಲ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ. ಈ ಮೂಲ ಕಾರಣ ಯಾರು, ಅವ್ರ ವಿರುದ್ಧ ಕಠಿಣ ಒಂದು ಕ್ರಮವನ್ನ ಕೈಗೊಳ್ಳೋದಕ್ಕೆ ತನಿಖಾ ತಂಡ ಒಂದು ಶಿಫಾರಸು ಮಾಡಬೇಕಾಗುತ್ತೆ. ಯಾರು? ಥ್ಯಾಂಕ್ ಯು ನಂದೀಶ್ ಡೀಟೇಲ್ಸ್. MM ಹಿಲ್ಸ್ನಲ್ಲಿ ಹುಲಿಗಳ ಹತ್ಯಾಕಾಂಡ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗ ಮುಖ್ಯ ಆರೋಪಿ ಮಧುರಾಜ್ ಸೇರಿ 3 ಬಂಧನ ಆಗಿದೆ. ಶಿವಣ್ಣನನ್ನ ಕೇಸ್ನಿಂದ ಕೈಬಿಟ್ಟಿದೆ ಅರಣ್ಯ ಇಲಾಖೆ. MM ಹಿಲ್ಸ್ನಲ್ಲಿ ಮಲೆ ಮಹದೇಶ್ವರ ಸ್ವಾಮಿ ಬೆಟ್ಟದಲ್ಲಿ ನಡೆದಂತ ಹುಲಿಗಳ ಹತ್ಯಾಕಾಂಡ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಮುಖ್ಯ ಆರೋಪಿ ಮಧುರಾಜ್ ಆತನ ಬಂಧನ ಆಗಿದೆ. ಟೋಟಲಿ 3 ಜನ ಬಂಧನ. ಶಿವಣ್ಣ ಅನ್ನುವಂಥವನನ್ನ ಕೇಸ್ನಿಂದ ಕೈ ಬಿಡಲಾಗಿದೆ. ಈ ಘಟನೆಯಲ್ಲಿ ಶಿವಣ್ಣನ ಪಾತ್ರ ಇಲ್ಲ ಅಂತ ಅರಣ್ಯ ಇಲಾಖೆ ಸ್ಪಷ್ಟನೆ ಕೊಡ್ತಾ ಇದೆ. 3 ಆರೋಪಿಗಳನ್ನ ಬಂಧಿಸಿದ ಅರಣ್ಯ ಇಲಾಖೆ. ಕೋನಪ್ಪ, ಮಾದರಾಜ್ ಮತ್ತು ನಾಗರಾಜ್ ಇವರ ವಿಚಾರಣೆ ನಡೆಸಲಾಗಿದೆ. ವಿಚಾರಣೆಯ ಸಂದರ್ಭದಲ್ಲಿ ಈ ವ್ಯಕ್ತಿಯ ಪಾಲು ಇಲ್ಲ ಅನ್ನೋದು ಗೊತ್ತಾಗಿದೆ ಅಂತ. ಹಸುವಿನ ಮಾಲೀಕ ಕಳ್ಳಬ್ಬೆ ದೊಡ್ಡಿಯ ಕೋನಪ್ಪ, ಹಸು ಮಾಂಸಕ್ಕೆ ವಿಷ ಬೆರೆಸಿದ್ದ ಮಧುರಾಜ್, ಇವರಿಗೆ ಸಹಕರಿಸಿದ ಕೊಪ್ಪ ಗ್ರಾಮದ ನಾಗರಾಜ್. ಈ 3 ಕೂಡ ಪ್ರಮುಖವಾದಂತಹ ಅಕ್ಯೂಸ್ಡ್ಗಳು, ಆರೋಪಿಗಳು. ಸಹಕಾರ ಕೊಟ್ಟಂತ ವ್ಯಕ್ತಿಯನ್ನು ಕೂಡ ಈಗ ಬಂಧನ ಮಾಡಲಾಗಿದೆ. ಆರೋಪಿ ಕೋನಪ್ಪ, ನಾಗರಾಜು ಮತ್ತೊಬ್ಬ ಆರೋಪಿ, ಇವರಿಗೆ ಸಹಕಾರ ಕೊಟ್ಟಿದ್ದಂತಹ ಇನ್ನೊಬ್ಬ ವ್ಯಕ್ತಿ ಮಧುರಾಜ್, ವಿಷ ಬೆರೆಸಿದಂತ ವ್ಯಕ್ತಿ, ಈ ಫೋಟೋದಲ್ಲಿ ನೋಡ್ತಾ ಇರುವಂತ ವ್ಯಕ್ತಿ. 3ರನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ಶಿವಣ್ಣ ಅನ್ನುವಂಥ ವ್ಯಕ್ತಿಯನ್ನ ಈಗ ಕೈ ಬಿಡಲಾಗಿದೆ ಕೇಸ್. ದನದ ಮಾಂಸಕ್ಕೆ ಅಂದ್ರೆ ಆ ಹುಲಿ ಅರ್ಧ ತಿಂದೇನು ಹೋಗಿತ್ತಲ್ವಾ, ಆ ಟೈಮ್ನಲ್ಲಿ ದನದ ಮಾಂಸಕ್ಕೆ ವಿಷವನ್ನ ಬೆರೆಸಿರುವಂತಹ ರಾಕ್ಷಸ ಈ ಮಧುರಾಜ್ ಫೋಟೋದಲ್ಲಿ ನೋಡ್ತಾ ಇದ್ದ. 5 ಹುಲಿಗಳ ಸಾವು ಪ್ರಕರಣದ ತನಿಖೆ ಚುರುಕುಗೊಳ್ತಾ ಇದೆ. ಉನ್ನತ ಮಟ್ಟದ ತನಿಖಾ ತಂಡದಲ್ಲಿ ಬದಲಾವಣೆ ಮಾಡಲಾಗಿದೆ. ತನಿಖಾ ತಂಡದ ಮುಖ್ಯಸ್ಥರಾಗಿ ಕುಮಾರ್ ಪುಷ್ಕರ್ ನೇಮಕ. ಈ ಪ್ರಕರಣವನ್ನ ಬಹಳಷ್ಟು ಗಂಭೀರವಾಗಿ ತೆಗೆದುಕೊಳ್ಳಲಾಗ್ತಾ ಇದೆ. ಉನ್ನತ ಮಟ್ಟದ ತನಿಖಾ ತಂಡದಲ್ಲಿ ಒಂದು ಬದಲಾವಣೆಯನ್ನ ಮಾಡಲಾಗಿದೆ. ತನಿಖಾ ತಂಡದ ಮುಖ್ಯಸ್ಥರನ್ನೇ ಬದಲಾವಣೆ ಮಾಡಲಾಗಿದೆ. ಕುಮಾರ್ ಪುಷ್ಕರ್ ಅವರನ್ನ ನೇಮಕ ಮಾಡಲಾಗಿದೆ. PCCF ರವಿ ಬದಲು APCCF ಕುಮಾರ್ ಪುಷ್ಕರ್ ಅವರನ್ನ ನೇಮಿಸಲಾಗಿದೆ ತನಿಖಾ ತಂಡದ ಪ್ರಮುಖರನ್ನಾಗಿ. PCCF ರವಿ ಕೋರಿಕೆ ಮೇರೆಗೆ ಬದಲಾವಣೆ ಮಾಡಲಾಗಿದೆ. ಹುಲಿಗಳ ಹತ್ಯಾಕಾಂಡದ ಬಗ್ಗೆ ತನಿಖೆಯನ್ನ ಚುರುಕುಗೊಳಿಸಲಾಗ್ತಾ ಇದೆ. ತನಿಖಾ ತಂಡದಿಂದ, ಕೇಂದ್ರದಿಂದಲೂ ಕೂಡ ಇದನ್ನ
ತನಿಖೆಯನ್ನ ಮಾಡೋದಕ್ಕೆ ತನಿಖಾ ತಂಡ ಆಗಮಿಸಿದೆ. ಬಹಳಷ್ಟು ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಳ್ಳಲಾಗಿದೆ ಈ ಒಂದು ಪ್ರಕರಣವನ್ನ. ತನಿಖಾ ತಂಡದಲ್ಲಿ ಮತ್ತೊಬ್ಬ APCCF ಶ್ರೀನಿವಾಸಲು, ಚಾಮರಾಜನಗರ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಟಿ ಹೀರಾಲಾಲ್, NTCA ಪ್ರತಿನಿಧಿ ಮಲ್ಲೇಶಪ್ಪ ಇದ್ದಾರೆ, ವನ್ಯಜೀವಿ ತಜ್ಞ ಡಾಕ್ಟರ್ ಸಂಜಯ್ ಗುಬ್ಬಿ ಇದ್ದಾರೆ, ಮೈಸೂರು ಮೃಗಾಲಯದ ಪಶು ವೈದ್ಯಾಧಿಕಾರಿ ಶಶಿಧರ್, ಇವರೆಲ್ಲರೂ ಕೂಡ ಈ ಒಂದು ತನಿಖಾ ತಂಡದಲ್ಲಿ ಇರೋದು. ಎಲ್ಲರೂ ಕೂಡ ಮುಖ್ಯ ಅಧಿಕಾರಿಗಳು. ಈ ಪ್ರಕರಣದ ಹಿನ್ನೆಲೆ ಏನು ಅನ್ನುವಂತಹ ಟೋಟಲ್ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ತನಿಖೆಯನ್ನ ಚುರುಕುಗೊಳಿಸಲಾಗ್ತಾ ಇದೆ. ಇದರಲ್ಲಿ ಒಂದು ಮೇಜರ್ ಬದಲಾವಣೆ ಆಗಿದೆ. ತನಿಖಾ ತಂಡದ ಮುಖಂಡರನ್ನ ಬದಲಿಸಲಾಗಿದೆ.